ರಾಜಕೀಯದಲ್ಲಿ ಅದರಲ್ಲೂ ಸಂಸದೀಯ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ರಿ ಡೆಮಾಕ್ರಸಿನಲ್ಲಿ ಈ ರೀತಿ ಪಟಾಕಿ ಬಿಡ್ತಕ್ಕಂಥದ್ದು ಸುರ್ಸುರು ಬುತ್ತಿ ಬಿಡ್ತಕ್ಕಂಥದ್ದು ಇದ್ದೇ ಇರ್ತದೆ. ಯಾರೇ ಬಿಟ್ಟರು ಕೂಡ ಅದಕ್ಕೆ ಅರ್ಥ ಇರೋದಿಲ್ಲ. ಇದೊಂಥರ ಮನೋರಂಜನೆ ರೂಪದಲ್ಲಿ ನಾವು ನೋಡಬೇಕಾಗುತ್ತೆ ಅಷ್ಟೇ. ಏನು ಅದರಲ್ಲೇನು ವಿಶೇಷತೆ ಇರಲ್ಲ. ರಾಜಕೀಯವಾಗಿ ನಿರ್ಧಾರಗಳಾಗಬೇಕಾದಾಗ ಏನೇ ಆಗಬೇಕಾದ್ರೂ ಕೂಡ ನಮ್ಮಲ್ಲಿ ವರಿಷ್ಠರಿದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷ ಇದ್ದಾರೆ. ಅವರೆಲ್ಲರೂ ಕೂತು ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆರವರು ಕರ್ನಾಟಕದವರೇ AICC ಅಧ್ಯಕ್ಷರಾಗಬೇಕಾದಾಗ ನಿರ್ಧಾರಗಳೆಲ್ಲರೂ ಕೂಡ ಅಲ್ಲಾಗ್ತದೆ. ಇಲ್ಲಿ ವಸ್ತುಸ್ಥಿತಿ ಏನಿರುತ್ತೆ ಅಂತ ಗಮನಿಸಿ ನಿರ್ಧಾರ ಮಾಡ್ತಾರೆ. ಅದರಲ್ಲಿ ಯಾರೂ ಭವಿಷ್ಯವನ್ನು ನುಡಿಯೋಕ್ಕೂ ಆಗೋದಿಲ್ಲ, ಸ್ಪೆಕ್ಯುಲೇಷನ್ ಮಾಡೋಕ್ಕಾಗಲ್ಲ. ಈ ಥರದ್ದೆಲ್ಲ ಚರ್ಚೆಗಳು ಬರ್ತಕ್ಕಂಥದ್ದು ಸ್ವಾಭಾವಿಕ. ಅದಕ್ಕೇನು ಅರ್ಥ ಹೇಳ್ಬೇಕಾದ್ರೆ ನೋಡಿ ಏನಾಗುತ್ತೆ ಬಿಡುತ್ತೆ ಅಂದರೆ ಇದೆಲ್ಲ ಸುಮ್ಮನೆ ಸೃಷ್ಟಿ ಆಗ್ತದೆ. ಇದೆಲ್ಲ ವದಂತಿಗಳು ಅಷ್ಟೇ, ವದಂತಿಗಳು. ಅದು ಏನೇ ಆಗೋದಾದ್ರೂ ಕೂಡ ಅವ್ರಿಗೆ ಕೂತ್ಕೊಂಡು ಸೂಕ್ತ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ. ಈಗ 5 ವರ್ಷದಲ್ಲಿ ಈಗಾಗಲೇ 2 ವರ್ಷ ಸಂಪೂರ್ಣ ಆಗಿದೆ. ಇನ್ನೂ 3 ವರ್ಷ ಇರುವಂಥ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಿರ್ತದೆ ಅಂತಕ್ಕಂಥ ರೀತಿಯಲ್ಲಿ ಸ್ಪೆಕ್ಯುಲೇಷನ್ ಆಗ್ತಾಯಿದೆ. ಅದನ್ನು ನಿರ್ಧಾರ ಮಾಡ್ತಕ್ಕಂಥವ್ರು ವರಿಷ್ಠರು ಅವರು ಮಾಡ್ತಾರೆ. ಗಾಳಿ ನಾನು ಹೇಳಿದ್ನಲ್ಲ, ಈ ಸುರ್ಸುರು ಬುತ್ತಿ ಪಟಾಕಿ ಇವೆಲ್ಲದು ಇದ್ದೇ ಇರ್ತದೆ. ದೀಪಾವಳಿ ಹಬ್ಬದಲ್ಲಿ ಇರ್ತಾವಲ್ಲ, ಹಾಗಾಗಿ ಇದೆಲ್ಲ ಇದ್ದೇ ಇರ್ತದೆ. ಇದೇ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂದರೆ ಇದೆ. ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯಲ್ಲಿ ಇಂಥದ್ದೆಲ್ಲದು ಕೂಡ ಸ್ಪೆಕ್ಯುಲೇಷನ್ಸ್ ಇದ್ದೇ ಇರ್ತದೆ. ಈಗ ನೋಡಿ, BJPನಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಅದನ್ನು BJP ಬಗ್ಗೆ ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಭಾಳ ಭಾರಿ ಪೈಪೋಟಿ ಇದ್ದಂಗೆ ಕಾಣ್ತದೆ. ಅಲ್ಲಿ ಏನು ದಿನ ಬೆಳಿಗ್ಗೆ ಹೋಗಿ ಡೆಲ್ಲಿಗೆ ಒಬ್ಬರು ಬರ್ತಾರೆ, ತಿರ್ಗಿ ಅಲ್ಲಿ ಸಾಯಂಕಾಲ ಒಬ್ಬರು ಹೋಗ್ತಾರೆ. ಈಗ ಬರ್ತಾ ಇರೋದು ಗಾಯಾರಾಮ್ಗಳನ್ನ ನೋಡಿದ್ರೆ ನಮಗೇನೋ ನಡೀತಾ ಇದೆ ಅಲ್ಲಿ ಅಂತ ಅನಿಸ್ತಾ ಇದೆ. ಅದಕ್ಕೆ ಅಲ್ಲ, ಮೋದಿಯವರು 75 ವರ್ಷ ಆದಮೇಲೆ ಅವರು ಬದಲಾವಣೆ ಆಗುತ್ತೆ, ಈ ಒಂದು ಸಿದ್ಧಾಂತ BJPಯ ಸಿದ್ಧಾಂತ ಮೋದಿಯವ್ರಿಗೂ ಅನ್ವಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲ, ಅದನ್ನು ಇದೆಲ್ಲದೂ ಕೂಡ ಅವರವ್ರ ಪಕ್ಷದಲ್ಲಿ ಹಾಕ್ಕೊಂಡಿರ್ತಕ್ಕಂಥ ನಿಬಂಧನೆ. ಅದೇನು ಸಂವಿಧಾನದಲ್ಲಿ ಏನು ಅಡಕಾಗಿರ್ತಕ್ಕಂಥದ್ದೆಲ್ಲ. ಆದರೆ ಯಾರು ಇರ್ತಾರೆ ಏನು ಅಂತೇಳಿ ಅವ್ರ ಪಕ್ಷದ ನಿರ್ಧಾರ. ಬಹುಶಃ ಎಲ್ಲರೂ ಮಾತಾಡೋ ಪ್ರಕಾರ 75 ವರ್ಷ ಆದಮೇಲೆ ಎಲ್ಲರೂ ಕೂಡ ರಿಟೈರ್ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಅವ್ರ ಪಕ್ಷದಲ್ಲಿ ಇದೆ ಅಂತೇಳಿ. ಈಗ ಇದೊಂದು ಟೆಸ್ಟಿಂಗ್ ಟೈಮು. ಆ ವದಂತಿಗೆ ಅರ್ಥ ಇದೆಯಲ್ವ ಅಂತೇಳಿ ಗೊತ್ತಾಗೋದು ಈಗ. ಅಲ್ಲ, ಅದ್ವಾನಿಯವ್ರದ್ದು ಆಗಿತ್ತು ಅಂತೇಳಿ. ಅದೇ ನರೇಂದ್ರ ಮೋದಿಯವರು ಈಗ 75 ವರ್ಷಕ್ಕೆ ಕಾಲಿಡ್ತಿರ್ಬೇಕಾದಾಗ ಏನಾಗುತ್ತೋ ನೋಡ್ಬೇಕು. ಅದನ್ನು ಅದು ಅವ್ರ ಪಕ್ಷದ ನಿರ್ಧಾರ.